ನಾನು ಕೆಲವರು ನಿಮ್ಮ ಕಾಲೇಜು ವಿದ್ಯಾರ್ಥಿನಿಯರನ್ನು ಮಾತಾಡಿಸ್ದೆ. ಅವ್ರ ಥಾಟ್ಸೇ ಬೇರೆ ಇರುತ್ತೆ. ನಾನು ಹೊರಗಡೆ ಎಲ್ಲ ಮಾತಾಡಿಸ್ಕೊಂಬಂದೆ. ಕೆಲವರೆಲ್ಲ ಡೈರೆಕ್ಟಾಗಿ ನಾನು ಮೋದಿ ಅಂತಾರೆ, BJP ಅಂತಾರೆ, ಸಿದ್ದರಾಮಯ್ಯ ಅಂತಾರೆ. ಸೊ ಏನು ನಿಮ್ಮ ಪ್ರಕಾರ ಏನು ಈಗ ನಿಮ್ಮ ವಿದ್ಯಾರ್ಥಿನಿಯರಿಗೆ ನೀವು ಸಜೆಷನ್ ಕೊಡೋದಾದರೆ ವೋಟಿಂಗ್ ಪ್ಯಾಟರ್ನ್ ಯಾವ ಥರ ನೋಡಿ ವೋಟ್ ಮಾಡಿ ಅಂತ ಹೇಳ್ತೀರಾ? ಸರ್, ಇವಾಗ ಬೇಸಿಕಲಿ ನಮ್ಮ ಕಾಲೇಜ್ ಲೆವೆಲಲ್ಲಿ ನಮಗೆ ಚುನಾವಣಾ ಸಾಕ್ಷರತಾ ಕ್ಲಬ್ ಅಂತ ಒಂದು ಮಾಡ್ಕೊಂಡಿರ್ತೀವಿ. ಎಲ್ಲ ಕಾಲೇಜಸಲ್ಲೂ ಇದೆ. ಅದೇ ಥರ ಇಲ್ಲಿ ಸಂಚಾಲಕಿ ನಾನಾಗಿದ್ದೀನಿ. ಸೊ ಇಲ್ಲಿ ಆಲ್ಮೋಸ್ಟ್ 3,000 ಮಕ್ಕಳಲ್ಲಿ ಈ ಸತಿ ನೀವು ಫ್ರೆಶ್ ವೋಟರ್ಸ್ ನಾನು ರಿಜಿಸ್ಟರ್ ಮಾಡಿಸಿರೋರೆ 1,300 ಜನ ಇದ್ದಾರೆ. ಸೊ ಆ್ಯಂಡ್ ನಾನು ಇಲ್ಲಿ ಲೋಕಲ್ ವೋಟರ್ ಅಲ್ಲ, ಬಟ್ ಆ್ಯಸ್ ಅ ಸ್ಟೂಡೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್, ಆಸ್ ಅ ಟೀಚರ್ ಆಫ್ ಪೊಲಿಟಿಕಲ್ ಸೈನ್ಸ್ ಹೇಳೋದಾದರೆ ವಿಧಿ 326 ಸಂವಿಧಾನದಲ್ಲಿ ಎಲ್ಲರಿಗೂ ಮತದಾನದ ಹಕ್ಕನ್ನು ಕೊಡುತ್ತೆ. ಬಟ್ ನಾವು ಅದನ್ನು ಹಕ್ಕು ಅಂತ ತೊಗೊಬಾರ್ದು, ಅದನ್ನು ಕರ್ತವ್ಯ ಅಂತ ನಾವು ತಗೊಂಡು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ನಮ್ಮದು ಒಂದು ಕಡೆ, ಎಟ್ ದ ಸೇಮ್ ಟೈಮ್ ವಿಶ್ವದಲ್ಲಿ ಅತಿ ಹೆಚ್ಚು ಯುವಕರಿರೋ ದೇಶನೂ ನಮ್ಮದೇ. ಡೆಮೋಗ್ರಫಿಕ್ ಡಿವಿಡೆಂಟ್ ಅಂತ ನಾವೇನು ಮಾತಾಡ್ತೀವಿ, 16 to 60 16ರಿಂದ 60 ವರ್ಷದ ಪೈಕಿ ಇರೋ ಏಜ್ ಗ್ರೂಪ್ನವರು ಹೈಯೆಸ್ಟ್ ಇರೋ ದೇಶ ನಮ್ಮದು. ಹಾಗಿದ್ದಾಗ ನಾವು ಪ್ರಜಾಪ್ರಭುತ್ವ ಅಂತಾನು, ಅಭಿವೃದ್ಧಿ ಅಂತಾನು, ನಾಯಕರು ಅಂತಾನು ಬೇರೆ ಬೇರೆ ಡೈಮೆನ್ಷನಲ್ಲಿ ಒಬ್ಬೊಬ್ಬರು ತೊಗೊಳ್ತಾರೆ. ಈಗ ನಾವು ಸ್ಟೇಟ್ ಗೌರ್ಮೆಂಟ್ ಅಂತ ತೊಗೊಂಡಾಗ ಸ್ಟೇಟ್ ಗೌರ್ಮೆಂಟ್ ಬಂದಿದ್ದು ಫ್ರೀ ಬೀಸಿಂದ ಅಂತ ಅದೊಂದು ಡಿಟರ್ಮಿನಿಂಗ್ ಫ್ಯಾಕ್ಟರ್ ಆಗಿತ್ತು. ಅಡ್ವಾಂಟೇಜ್ ತೊಗೊಂಡ್ರು. ನ್ಯಾಷನಲ್ ಲೆವೆಲ್ ಅಂತ ಬಂದಾಗ ಅಲ್ಲೂ ಕೂಡ ಇವಾಗ ಕಾಂಗ್ರೆಸ್ ಅವ್ರ ಪ್ರಣಾಳಿಕೆಯಲ್ಲಿ ಮೊನ್ನೆ 25 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಮೋದಿಯವರು ಮೋದಿಕಾ ಗ್ಯಾರಂಟಿ ಅಂತ ಕೊಟ್ಟರು. ಅದು ಕಂಪ್ಲೀಟ್ ಅವ್ರು ಇಲ್ಲಿ 10 years ರೆಕಾರ್ಡ್ನ ಅವ್ರು ಇಟ್ಟಿದ್ದಾರೆ. ಸೊ ಅದು ಪ್ರತಿಯೊಬ್ಬ ಸ್ಟೂಡೆಂಟ್ಗೆ ಒಂದು ಪ್ರಯಾರಿಟಿ ಆಗಿರುತ್ತೆ. ನಾನು 10 yearsನಲ್ಲಿ ಏನಾಗಿದೆ ಅದನ್ನು ನಾನು ಮುಂದೆ ಕಂಟಿನ್ಯೂಷನ್ ಎಕ್ಸ್ಪೆಕ್ಟ್ ಮಾಡಲಾ, ಅಥವಾ ಕರ್ನಾಟಕದಲ್ಲಿ ಬಂದಂತಹ ಗ್ಯಾರಂಟಿಗಳು ಎಕ್ಸ್ಟೆಂಡೆಡ್ ವರ್ಷನ್ 25 years ಗ್ಯಾರಂಟೀಸ್ ಏನಿದೆ ಅದನ್ನು ನಾನು ಮತ್ತೆ ಕಾಂಗ್ರೆಸ್ ಬಂದಾಗ ಎಕ್ಸ್ಟೆಂಡ್ ಮಾಡಲ ಒಂದು, ಅಥವಾ ಲೀಡರ್ಶಿಪ್. ಈಗ ನಾವು ವರ್ಚಸ್ಸು ಅಂತ ಮಾತಾಡಿದಾಗ ಮೋದಿಯವರ ವರ್ಚಸ್ ಬಂದಿರುತ್ತೆ, ಆಲ್ಟರ್ನೇಟಿವ್ ಲೀಡರ್ ಅಂತಿರೋದು ರಾಹುಲ್ ಗಾಂಧಿಯವರು. ಸೊ ಅದರಲ್ಲಿ ಮಕ್ಕಳ ಆಯ್ಕೆ ಯಾರಾಗಿರ್ತಾರೆ ಅದು ಇಂಡಿವಿಜುವಲ್ ಲೆವೆಲಲ್ಲಿ ಹೋಗುತ್ತೆ ಸರ್. ಬಟ್ ಓವರ್ ಆಲ್ ಮಾತಾಡಿದಾಗ ನನ್ನ ದೇಶ ಅಂತ ನನಗೆ ಬಂದಾಗ ದೇಶದ ಭದ್ರತೆ ಇಂಪಾರ್ಟೆಂಟ್, ಅಭಿವೃದ್ಧಿ ಇಂಪಾರ್ಟೆಂಟ್, ಎಟ್ ದ ಸೇಮ್ ಟೈಮ್ ನಾಯಕತ್ವದ ವರ್ಚಸ್ ಇಂಪಾರ್ಟೆಂಟ್. ಸೊ ಇದನ್ನು ನಾವು ಸ್ಟೂಡೆಂಟ್ಸ್ಗೆ ಕ್ರಿಯೇಟ್ ಮಾಡ್ತೀವಿ ಅವೇರ್ನೆಸ್. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಈಗ ಚುನಾವಣೆ ಪರ್ಸೆಂಟೇಜ್ ಜಾಸ್ತಿ ಆಗಲಿ ಅಂತ ಹೇಳಿ ಹಲವಾರು ಆ್ಯಪ್ಸ್ ಎಲ್ಲ ಬಿಟ್ಟಿದ್ದಾರೆ ಅದು ಚುನಾವಣಾ ಆಯೋಗದ ಕಡೆಯಿಂದ. ಅದ್ರ ಬಗ್ಗೆ ಎಲ್ಲ ಕಡೆ ನಾವು ಅವೇರ್ನೆಸ್ ಮೂಡ್ತಾ ಇದ್ದೀವಿ. ಬಿಕಾಸ್ ಇಲ್ಲಿ ಆಮಿಷಗಳನ್ನ ಒಡ್ಡಿ ಏನೇನೋ ಹಂಚಿಕೆ ಎಲ್ಲ ಮಾಡಿ ಓಟ್ ಹಾಕ್ತಿದ್ದಾರೆ. ಅದಕ್ಕೆ ಅಂತ ವಿಜಿಲ್ ಆ್ಯಪ್ ಇದೆ. ಆಮೇಲೆ ನಿಮ್ಮ ಕ್ಯಾಂಡಿಡೇಟ್ ಯಾರು ಅವರ ಪೂರ್ವಾಪರ ತಿಳ್ಕೊಳ್ಳೋದಕ್ಕೆ ನೋ ಯೋರ್ ಕ್ಯಾಂಡಿಡೇಟ್ ಅಂತ ಒಂದು ಆ್ಯಪ್ ಇದೆ. ವೋಟರ್ ಹೆಲ್ಪ್ಲೈನ್ ಆ್ಯಪ್ ಇದೆ, ಎಲ್ಲಿ ನಾವು ಅಡ್ರೆಸ್ ತಕ್ಷಣ ಚೇಂಜ್ ಮಾಡಬಹುದು. ಸೊ ನಾನು ವೋಟ್ ಮಾಡಲಿಲ್ಲ ಅನ್ನೋದಕ್ಕೆ ರೀಸನ್ಸ್ ಏನಿದೆಯೋ ವೋಟ್ ಮಾಡಿ ಅನ್ನೋದಕ್ಕೆ ರೀಸನ್ಸ್ ಒಂದಷ್ಟಿದೆ. ಸೊ ನಿಮ್ಮ ಮೂಲಕ ಅತಿ ಹೆಚ್ಚು ವೋಟರ್ ಪಾರ್ಟಿಸಿಪೇಷನ್ ಆಗಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಓಕೆ, ಬಹಳ ಮುಖ್ಯವಾದಂತಹ ವಿಚಾರ ಇಲ್ಲಿ ಲೆಕ್ಚರ್ ಮಾತನಾಡಿದ್ದು ಏನಂದರೆ, ನಿಜ ಸಂವಿಧಾನದಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಹಕ್ಕು ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಅದನ್ನು ಕರ್ತವ್ಯ ಅಂತ ಅನ್ಕೋಬೇಕು. ಕರ್ತವ್ಯ ಅಂತ ಅಂದ್ಕೊಂಡು ಈ ಸರ್ತಿ ಯಾವಾಗ ಮತದಾನದ ಪ್ರಮಾಣ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ ಆವಾಗ ಒಳ್ಳೆ ಕ್ವಾಲಿಟಿ ನಾಯಕರನ್ನು ಆಯ್ಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರಿಗೆ ಕಲಿಸ್ತಕ್ಕಂಥದ್ದು, ಜೊತೆಗೆ ಅದನ್ನು ವಿದ್ಯಾರ್ಥಿನಿಯರು ಅಡಾಪ್ಟ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಅತ್ಯಂತ ಉತ್ತಮವಾದ ಬೆಳವಣಿಗೆ ಅಂತ ಹೇಳ್ಬೋದು. ಅದು ವಿದ್ಯಾರ್ಥಿನಿಯರ ಅಭಿಪ್ರಾಯ ಆಗಿತ್ತು.